ಸೊ ಗೈಸ್, ಈಗ ಯಾರನ್ನೂ ನಂಬೋಂಗಿಲ್ಲ ಗೈಸ್. ಅಂದ್ರೆ ಏನೇ ನೀ ನಂಬೋಂಗಿಲ್ಲ, ನಾನು ನಂಬೋಂಗಿಲ್ಲ ಅಂಥ ಕಾಲ ಬಂದ್ಬಿಟ್ಟದ. ಈಗ ಜೀವನದಲ್ಲಿ ಕಷ್ಟಗಳನ್ನು ಬರಬೇಕು. ಸೊ ಅದಿರಲಿ ನಾವು ಮುಂದೆ ಬರೋಕ್ಕಾಗಲ್ಲ. ಸೊ ಇವಾಗಿನ ಕಾಲದ ಜನಗಳು ಹೆಂಗಪ್ಪ ಅಂತಂದ್ರೆ ಸಹಾಯ ಮಾಡೋಕ್ಕೆ ಯಾರೂ ಬರೋಲ್ಲ. ಸೊ ಹೇಳಿದಿ ನೀವು ಉದ್ಧಾರ ಆದಿನಿ ಯಶಸ್ಸಿನ ಖಂಡಿಪ ಅಂತಂತಂದ್ರೆ ಸೊ ಅವಾಗ ಏನು ಮಾಡ್ತಾರಪ್ಪ, ನಿಮ್ಮ ಕಾಕ ನಿಮ್ಮ ಮಾವ ಅವರೆಲ್ಲ ಏನಿರ್ತಾರಲ್ಲ, ಸೊ ಸಂಬಂಧಿಕರ ಆಲ್ ಓವರ್ ಏನಿರ್ತಾರಲ್ಲ, ಸೊ ಅವಾಗ ನಿಮ್ಮ ಕಡೆ ಬಂದು ಇವ್ನು ನಮ್ಮ ಮಳೆ ನೋಡ್ರಿ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ. ಬನ್ರಿ ಗೈಸ್, ನೋಡೋಣ ಇವತ್ತಿನ ಕಂಟೆಂಟ್ ಏನಂತ. ಪೀಸಾಗಿ ಇವತ್ತು ಬ್ಲಾಗ್ ಮಾಡತ್ತೀನಿ. ಸೊ ಮಳೆಯಲ್ಲಿ ನೋಡ್ರಿ, ಮಳೆ ಹೆಂಗೆ ಬರತ್ತಿ. ಸೊ ಮಳೆ ಬರತ್ತಿ, ಮಳೆಯಾಗ ಪೀಸಾಗಿ ಚಿಲ್ಲಾಗಿ ವಿಡಿಯೋ ಮಾಡತ್ತೀನಿ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಬನ್ನಿ. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂತಂದ್ರೆ ಸೊ ಕಷ್ಟದಲ್ಲಿ ಇರ್ದವ್ರ ಜೊತೆಯಲ್ಲಿ ಜೊತೆ ಇಲ್ದವ್ರು ಹೆಂಗಪ್ಪ ಅಂತಂದ್ರೆ ನೀನು ಯಶಸ್ಸಾದಾಗ ಯಶಸ್ಸನ್ನು ಕಂಡಾಗ ಸೊ ಅವ್ರು ಯಾವಾಗ ಬರ್ತಾರಪ್ಪ ಅಭಿನಂದಿಸಲು ಅವಾಗ ಬರ್ತಾರೆ. ಸೊ ನೀ ಕಷ್ಟದಲ್ಲಿ ಇದ್ದಾಗ ಬರೋಂಗಿಲ್ಲ. ಸೊ ನೀ ಯಶಸ್ಸು ಯಾವಾಗ ಬಂತಿ, ನೀ ಯಾವಾಗ ಉದ್ಧಾರಕ್ಕೆಲ್ಲ ಅವಾಗ ನೀನು ಹಿಂದೆ ಬರ್ತಾರೆ ಅಂದ್ರೇನು. ಸೊ ಕಷ್ಟದಲ್ಲಿ ಇಲ್ದಾಗ ಬರೋದಿಲ್ಲ, ಕಷ್ಟಿದ್ದಾಗ ಬರೋದಿಲ್ಲ, ಯಶಸ್ಸಿದ್ದಾಗ ಬರ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ. ಸೊ ಕಂಟೆಂಟ್ ಏನಪ್ಪ ಅಂತಂದರೆ ಕಷ್ಟದಲ್ಲಿ ಜೊತೆ ಇಲ್ಲದವರು ಎಂಬ ಯಶಸ್ಸಿನಲ್ಲಿ ಅಭಿನಂದಿಸಲು ಬರ್ತಾರೆ. ಇದೇ ಕಂಟೆಂಟ್ ಇವತ್ತು. ಸೊ ಈ ಕಂಟೆಂಟ್ ಬಗ್ಗೆ ಮಾತಾಡೋದು ಏನಪ್ಪ ಅಂತಂದ್ರೆ ಪೀಸಾಗಿ ಸೊ ಮಾತಾಡೋಣ. ಅದ್ರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ವಿಚಾರ ಮಾಡಿ. ನಾನು ಹೇಳೋದು ಒಂದೊಂದು ಪಾಯಿಂಟು ಕರೆಕ್ಟ್ ಅದಾವಲ್ಲ ನೋಡಿ ಕಾಮೆಂಟ್ ಮಾಡಿ ಹೇಳಿ. ಸೊ ಗೈಸ್, ಈಗ ಯಾರನ್ನೂ ನಂಬೋಂಗಿಲ್ಲ ಗೈಸ್. ಅಂದ್ರೆ ಏನೇ ನೀ ನಂಬೋಂಗಿಲ್ಲ, ನಾನು ನಂಬೋಂಗಿಲ್ಲ ಅಂಥ ಕಾಲ ಬಂದ್ಬಿಟ್ಟದ. ಈಗ ಸೊ ಏನಪ್ಪ ಅಂತಂದ್ರೆ ಕಷ್ಟದಾಗ ಯಾರು ಬರೋಲ್ಲ. ನಿನ್ನ ಕಡೆ ಕಷ್ಟ ಐತಪ್ಪ, ಈಗ ನೀ ಕಷ್ಟ ಅನುಭವಿಸತ್ತಿ, ಸೊ ಕಷ್ಟ ಭಾಳ ಅನುಭವಿಸತ್ತೀನಿ ಅಂತಂತಂದ್ರೆ ಸೊ ನಿನ್ನ ಕಡೆ ಯಾರು ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಬರೋದಿಲ್ಲ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಅಂತಂದ್ರೆ ಕಷ್ಟಿದ್ದಾಗ ಯಾರು ಬರೋಂಗಿಲ್ಲ, ನೀನು ಯಶಸ್ಸಿದ್ದಾಗ ಬರ್ತಾರೆ. ಅಂದ್ರೆ ನೀವು ಉದ್ಧಾರ ಆದ್ಮೇಲೆ ಕಷ್ಟ ಅನುಭವಿಸಿ ಉದ್ಧಾರ ಆಗಿರ್ತಿ, ಅವಾಗ ಬರ್ತಾರೆ. ಜೀವನದಲ್ಲಿ ಕಷ್ಟಗಳನ್ನು ಬರಬೇಕು. ಸೊ ಅದಿರಲಿ ನಾವು ಮುಂದೆ ಬರೋಕ್ಕಾಗಲ್ಲ. ಸೊ ನೀ ಕಷ್ಟ ಅನುಭವಿಸಿ ಯಶಸ್ಸು ಕಂಡಿರ್ತೀಯಲ್ಲ, ಅದು ದೊಡ್ಡದು. ನಿನಗೆ ಎಂಥ ಕಷ್ಟ ಬಂದರೂ ನೀ ಮತ್ತೆ ಹೊಳ್ಳಿ ಎದುರಿಸಿ ಹೋಗುವಂಥ ಧೈರ್ಯ ಇರ್ತದೆ. ಸೊ ಕಷ್ಟ ಇದ್ದಾಗ ನಿನ್ನ ಕಷ್ಟ ಇರ್ತೈತಿ. ಈಗ ನೀ ಏನೋ ಒಂದು ತೊಂದರೆಯಲ್ಲಿ ಇರ್ತೀಯ, ಅವಾಗ ನಿನ್ನ ಯಾರು ಬಂದು ಸಹಾಯ ಮಾಡೋದು. ನೀನಾಗಲಿ ಖುದ್ದಾಗಿ ಏನಾದರೂ ಉಪಾಯ ಹುಡುಕೊಂಡು ಮುಂದೆ ಹೋಗಬೇಕು. ಮುಂದೆ ಹೋದಿಪ್ಪ ಅಂತಂದ್ರೆ ಮುಂದೆ ಹೋದಾದ್ಮೇಲೆ ಸೊ ಅವಾಗ ನಿನ್ನ ಯಶಸ್ಸು ನೋಡಿ ಜನಗಳು ಅವಾಗ ಬರ್ತಾರೆ. ಕಷ್ಟದಾಗ ಯಾರು ಬರೋಲ್ಲ. ಸೊ ಇದೇ ರಿಯಾಲಿಟಿ. ಈಗಿನ ಜನಗಳು ಹೆಂಗೈತಂಪ, ಈಗಿನ ಜನ್ರೇಷನ್, ಈಗಿನ ದುನಿಯಾ ಹೆಂಗೈತಪ್ಪ ಅಂತಂದ್ರೆ ಮುಟ್ಟಿದ್ರೆ ಮುನಿ ಅನ್ನೋಂಗೆ ಅದಾಗಿ. ಅಂದ್ರೇನೆ ಒಂದೊಂದು ಥರ ಒಂದೊಂದು ಪಾಯಿಂಟ್ ಒಳಗೆ ಒಂದೊಂದು ಥರದ್ದು ಬೇರೆ. ಸೊ ಈಗ ಹೆಂಗಪ್ಪ ಅಂತಂದ್ರೆ ನಿನ್ನ ಕಷ್ಟ ಅಲ್ಲಿ ಬಂದೈತೆ, ನಿನ್ನ ಕಷ್ಟ ನೋಡತ್ತಾನು ಆದ್ರೆ ಬಂದು ಸಹಾಯ ಮಾಡೋಂಗಿಲ್ಲ. ಯಾಕಪ್ಪ ಅದು ಯಾಕೆ ಮಾಡ್ತಾರೆ ಅಂತಂತಂದ್ರೆ ಸೊ ಮತ್ತು ನಮಗೆ ಎಲ್ಲಿ ಇರಿಟೇಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಸೊ ಜನಗಳು ಹಿಂಸೆ ಆಗ್ತಾರೆ. ಅಂದ್ರೇನು ಸಹಾಯ ಮಾಡೋ ಮೈಂಡ್ ಇಲ್ಲ. ಸೊ ಇವಾಗಿನ ಕಾಲದ ಜನಗಳು ಹೆಂಗಪ್ಪ ಅಂತಂದ್ರೆ ಸಹಾಯ ಮಾಡೋಕ್ಕೆ ಯಾರೂ ಬರೋಲ್ಲ. ಸೊ ಅದಕ್ಕೆ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡೋಂಗಿಲ್ಲ. ಸೊ ನಮಗೆ ನಾವೇ ಸಹಾಯ ಏನಾದರೂ ಅಪಾಯದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಏನಾದರೂ ಸಲಹೆ ಹುಡ್ಕೊಂಡು ಮುಂದೆ ಹೋಗ್ಬೇಕು ಅಷ್ಟೇ. ಸಿಂಪಲ್. ಈ ಕಷ್ಟದಲ್ಲಿದ್ದಾಗ ಯಾರೂ ಬರೋದಿಲ್ಲ. ಸೊ ನೀವು ಉದ್ಧಾರದಾಗ ಯಾರಾದರೂ ಬರ್ತಾರೆ ಅಷ್ಟೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗೈಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಸಿಂಪಲ್ ಹೇಳ್ಬಿಡ್ತೀನಿ. ಸೊ ಜಾಸ್ತಿ ಲೆಂದಿ ಕೊಡಕ್ಕೆ ಹೋಗಲ್ಲ. ಸಿಂಪಲ್ ಆಗಿ ಹೇಳಿ ಪೀಸಾಗಿ ಮುಗಿಸ್ಬಿಡ್ತೀನಿ. ಸೊ ನಾನು ಜಾಸ್ತಿ ಅದನ್ನ ಹೇಳಿ ಇದನ್ನ ಹೇಳಿಲ್ಲ ಮಾಡೋಂಗಿಲ್ಲ. ಸೊ ಸಿಂಪಲ್ ಅಷ್ಟೇ, ಜಾಸ್ತಿ ಅದೇ ಆಗುತ್ತೆ ಹೊಳೆ ಮೇಲೆ. ಈಗ ನಾವು ಕಷ್ಟದಲ್ಲಿದ್ದೇವೆ ಅಂಥೇಳಿ ಕಷ್ಟನ ಅನುಭವಿಸೋಕೆ ರೆಡಿ ಇರ್ಬೇಕು. ಅಂದ್ರೆ ಏನು ಈಗ ನಾವು ಕಷ್ಟದಾಗಿರ್ತೇವೆ, ಕಷ್ಟನ ಅನುಭವಿಸೋಕೆ ಗಟ್ಟಿರ್ಬೇಕು ಮೊದಲೇ ಮಾತಿದೆ. ಸೊ ನಾವು ಕಷ್ಟ ಬಂದರೂ ಪರವಾಗಿಲ್ಲ, ಸೊ ಅದನ್ನ ಎದುರಿಸ್ಬೇಕು. ನಾವು ಯಾವತ್ತೂ ಈ ಮೈಂಡ್ ಇರ್ಬೇಕು. ಸೊ ರಿಯಾಲಿಟಿ ಒಳಗೆ ಅಂತಂತಂದ್ರೆ ಈಗಿನ ಜನ್ರೇಷನ್ಯಾಗ ಕಷ್ಟ ಬರ್ತೈತಿ. ಸೊ ಕಷ್ಟ ಬರತ್ತವ. ಸೊ ಅದನ್ನು ಎದುರ್ಸೋಕೆ ರೆಡಿ, ಕಷ್ಟ ಬಂದ್ರೆ ರೆಡಿಯಾಗಿರಿ. ಅಂದ್ರೆ ಎದುರ್ಸೋಕೆ ಸೊ ಧೈರ್ಯದಿಂದ ಇರ್ಬೇಕು.
ಇವತ್ತು ಸೊ ಏನಪ್ಪ ಹೇಳ್ಬೇಕು ಅಂತಂತಂದ್ರೆ ಸೊ ರಿಯಾಲಿಟಿ ಒಳಗೆ ಬಂತಂತಂದ್ರೆ ಅವ್ರು ಬಂದು ಕಾಪಾಡ್ತಾರೋ ಇವ್ರು ಬಂದು ಕಾಪಾಡ್ತಾರೋ, ಕಷ್ಟದಲ್ಲಿದ್ದಾಗ ಅವ್ರ ಕೈ ಹಿಡಿತಾರೋ ಇವ್ರ ಕೈ ಹಿಡಿತಾರೋ, ಯಾರು ಬರೋಲ್ಲ. ಸೊ ನಿಮಗೆ ನೀವೇ ಅಷ್ಟೇ. ಇನ್ನೊಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೇಕಪ್ಪ ಅಂತಂತಂದ್ರೆ ಈಗ ಸೊ ನೀ ಕಷ್ಟ ಅನ್ಸೋತಿ. ಸೊ ನೀ ಕಷ್ಟದಲ್ಲಿದ್ದಿ, ಈಗ ನಿನಗೆ ಯಾರು ಸಹಾಯ ಮಾಡೋಕೆ ಬರವಲ್ರ. ನಿಮ್ಮ ಸ್ವಂತ ನಿನಗೆ ಯಾರು ಸಂಬಂಧ ಇರ್ತಾರಲ್ಲ, ನಿನ್ನ ಸ್ವಂತದಾರ ನಿನಗೆ ಕಾಪಾಡೋಕೆ ಬರೋದಿಲ್ಲ. ಸೊ ನೀ ಕಷ್ಟದಲ್ಲಿದ್ದಾಗ ನಿನಗೆ ಸ್ವಂತದಾರ ನಿನಗೆ ಸಹಾಯ ಮಾಡೋಕೆ ಬರೋದಿಲ್ಲ. ಸೊ ಓಕೆ, ಅದನ್ನು ಬಿಟ್ಟು ಇಲ್ಲ ನಾವು ಕಷ್ಟದಾಗ ನಮ್ಮ ಮಾವ ಕೈ ಹಿಡಿತಾನೋ, ಸೊ ಕಾಕ ಕೈ ಹಿಡಿತಾನು, ಯಾರಾದರೂ ಇರ್ತದೆ ಸಂಬಂಧ ಒಳಗಂತಂದ್ರೂ ಬಂತು, ಸೊ ಸಂಬಂಧಿಕರ ಒಳಗಾದರೂ ಬಂತು, ಸೊ ಎದರೊಳಗಾದರೂ ಬಂತು, ಸೊ ಫ್ರೆಂಡ್ಸ್ ಅಲ್ಲಿ ಬಂತು. ಸೊ ಈಗಿನ ಜನ್ರೇಷನ್ ಹೆಂಗೈತಪ್ಪ ಅಂದ್ರೆ ಯಾರು ಆಗಂಗಿಲ್ಲ, ಕಷ್ಟದಲ್ಲಿ ಇದ್ದಾಗ ನಾವೇ ಅನ್ಭವಿಸೋದು. ಸೊ ಅದೇ ಈಗ ಉಲ್ಟಾ ಹೊಡ್ತೀನಿ ನೋಡಿ. ಸೊ ಉಲ್ಟಾ ಹೆಂಗೆ ಹೇಳ್ತಂತ ಅಂತಂದ್ರೆ, ಉಲ್ಟಾ ಹೇಳೋದೇನಂತಂದ್ರೆ ಉಲ್ಟಾ ಅಲ್ಲ ಗಾಯ್ಸ್, ಉಲ್ಟಾ ಅಲ್ಲ. ಸೊ ಅದನ್ನು ಇನ್ನೊಂದು ಯಾವ ರೀತಿ ಉಲ್ಟಾ ಆಕತ್ತಂತಂದ್ರೆ, ಸೊ ನೀನು ಅವಾಗ ನಿನ್ನ ಕೈ ಬಿಟ್ರೆ ಅವ್ರು ಸೊ ಯಾರು ನಿಮ್ಮ ಕೈ ಯಾರು ಹಿಡಿಂಗಿಲ್ಲ. ಸೊ ಅಂದ್ರೇನು, ಕಷ್ಟದಾಗ ಯಾರು ನಿಮ್ಮ ಕೈ ಹಿಡಲಿಲ್ಲ. ಸೊ ಓಕೆ ಬಿಟ್ಬಿಡಿ. ಸೊ ನೀ ಕಷ್ಟ ಹೆಂಗೆ ಅನುಭವಿಸ್ಕೊಂಡು ಸೊ ನೀ ಎತ್ತಕ್ಕೆ ಬೆಳೆದಿ, ನೀ ಉದ್ಧಾರ ಆದಿ, ನೀ ಯಶಸ್ಸಿನ ಕಂಡಿಪ್ಪ ಅಂತಂತಂದ್ರೆ ಸೊ ಅವಾಗ ಏನು ಮಾಡ್ತಾರಪ್ಪ ನಿಮ್ಮ ಕಾಕ ನಿಮ್ಮ ಮಾವ ಅವರೆಲ್ಲ ಏನಿರ್ತಾರಲ್ಲ, ಸೊ ಸಂಬಂಧಿಕರ ಆಲ್ ಓವರ್ ಏನಿರ್ತಾರಲ್ಲ, ಸೊ ಅವಾಗ ನಿಮ್ಮ ಕಡೆ ಬಂದು ಇವ್ ನಮ್ಮ ಹಳೆ ನೋಡ್ರಿ, ಸೊ ನೀವು ಹಿಂಗಿದ್ರಿ ಅವಾಗ ಆರಾಮದೇವಪ್ಪ. ಸೊ ಅಂದ್ರೆ ಹಂಗೆ ಮರ್ಯಾದೆ ಸಿಗ್ತದೆ. ಅಂದ್ರೇನು, ಕಷ್ಟ ಅನುಭವಿಸಿ ಯಶಸ್ಸನ್ನು ಕಂಡಿರ್ತೀಯಲ್ಲ, ಸೊ ಅವಾಗ ಎಲ್ಲರೂ ಬರ್ತಾರೆ. ಸೊ ನೀ ಕಷ್ಟ ಕಾಲದಾಗ ಯಾರೂ ಬರಲಿಲ್ಲ ಪಾಯಿಂಟ್. ಸೊ ನೀ ಕಷ್ಟ ಅನುಭವಿಸಿ ಯಶಸ್ಸನ್ನು ಕಂಡಿರ್ತೀವಿ, ಅವಾಗ ಬರ್ತಾರೆ. ಸೊ ಇದೇ ದಟ್ಸ್ ಪಾಯಿಂಟ್ ರಿಯಾಲಿಟಿ. ಅವಾಗ ಯಾಕೆ ಎಲ್ಲರೂ ಬರ್ತಾರಪ್ಪ ಅಂತಂದ್ರೆ, ಸೊ ನೀ ಅವಾಗ ಎಲ್ಲ ಥರದ್ದು ಕಷ್ಟಗಳು ಅನುಭವಿಸಿ ಎಲ್ಲ ಮುಗಿಸಿ ದಾಟಿ ಹೋಗಿರ್ತಿ. ಸೊ ಅವಾಗ ಎಲ್ಲರೂ ಹೆಂಗೆ ಬರ್ತಾರಪ್ಪ ಅಂತಂದ್ರೆ, ಹಿಂಗಿದ್ರೆ ಹಿಂಗೆ ಅನ್ಕೊಂತ ಬರ್ತಾರೆ. ಸೊ ಅಂದ್ರೇನು, ಕಷ್ಟಿದ್ದಾಗ ಯಾರು ಬರಲಿಲ್ಲ, ಕಷ್ಟ ಇಲ್ದಾಗ ಬರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಂಬಿಡ್ಬೇಕು ನೀವು. ನಾವು ಗುರಿ ಇಡಬೇಕಪ್ಪ ಅಂತಂತಂದ್ರೆ ಸೊ ನಮ್ಮ ಯಶಸ್ಸಿನ ಮೇಲೆ ಇಡ್ಬೇಕು ಗುರಿ. ಅಂದ್ರೇನು, ನಮ್ಮ ಗೋಲ್ ಮೇಲೆ ಇರ್ಬೇಕು. ಸೊ ಇಷ್ಟೇ ಹೇಳೋದು. ಸೊ ಕಷ್ಟದಲ್ಲಿದ್ದಾಗ ಯಾರು ಆಗಂಗಿಲ್ಲ. ಸೊ ನಿಮಗೆ ನೀವೇ ಅನ್ನೋದು. ಸೊ ಕಷ್ಟದಲ್ಲಿದ್ದಾಗ ಸೊ ಎದುರಿಸ್ಬೇಕು ಅಷ್ಟೇ. ಇದೇ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಕಷ್ಟದಾಗ ಬರಲ್ಲ. ಈಗಿನ ದುನಿಯಾನು ಹಂಗೈತಿ. ಸೊ ಮೊದಲಿತ್ತದ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಮೊದಲು ಬರ್ತಿದ್ದೂ ಕೂಡ ಬರ್ತಿರ್ಬೋದು ಆದರೆ ಈಗಿನ ದುನಿಯಾದಾಗ ಯಾರು ಬರೋಲ್ಲ. ಸೊ ನಿನ್ನ ಕಷ್ಟನ ನೀನೇ ಉಣ್ಬೇಕು. ಸೊ ಪಾಯಿಂಟ್ ರಿಯಾಲಿಟಿ ಒಳಗೆ ಯಾವ ಫ್ರೆಂಡ್ಸು ಬರೋಲ್ಲ, ಯಾವ ಸಂಬಂಧಿಕರು ಬರೋಲ್ಲ, ಯಾವ ಬರೋಂಗಿಲ್ಲ. ಸೊ ಪಬ್ಲಿಕ್ ಅಂತೂ ಮೊದಲೇ ನೋಡೋಂಗಿಲ್ಲ. ಸೊ ಒಳ್ಳೆ ನೋಡೋಂಗಿಲ್ಲ ಪಬ್ಲಿಕ್ ಈಗ. ಸೊ ನಿನ್ನ ಕಷ್ಟ ನೀನು ಅಂದ್ರೆ ನಿನ್ನ ಕಷ್ಟ ಬಂದಪ್ಪ ಅಂತಂದ್ರೆ ನಿನಗೆ ನೀನೇ ಅನುಭವಿಸಿ ನೀನೇ ಮುಂದೆ ಹೆಂಗೆ ಹೋಗ್ಬೇಕು ಅಂತ ಐತಿ. ಸೊ ಅದಕ್ಕೆ ಯಾರು ಹೋಗಂಗಿಲ್ಲ. ಸೊ ಕಷ್ಟದಲ್ಲಿದ್ದಾಗ ಎದುರ್ಸಾಕೆ ರೆಡಿಯಾಗಿ. ಸೊ ಪಾಯಿಂಟ್ ಏನಪ್ಪ ಅಂದ್ರೆ ಇಷ್ಟೇ ನೋಡಿ ಹೇಳ್ಬೇಕಂದ್ರೆ. ಇನ್ನೊಂದು ಪಾಯಿಂಟ್ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಸೊ ಕಷ್ಟನ ಅನುಭವಿಸ್ಬೇಕು. ಮೊದಲೇ ಮಾತು, ಕಷ್ಟ ಯಾಕೆ ಅನುಭವಿಸ್ಬೇಕಪ್ಪ ಅಂತಂದ್ರೆ ಸೊ ನಿನಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಿನ್ನ ಕಷ್ಟ ಬಂದಾಗ ಯಾರ್ಯಾರು ಕಷ್ಟದಲ್ಲಿದ್ದಾಗ ಎಲ್ಲರೂ ಹಿಂಗೆ ದೂರ ಹೋದಪ್ಪ ಅನ್ನೋಕೆ ಒಂದು ಪಾಯಿಂಟ್ ಹೇಳೋಕೆ ಒಂದು ಅರ್ಥ ಇರ್ತೈತಿ. ಸೊ ಅದನ್ನು ಯಾರ್ಯಾರ ಮೈಂಡ್ ಹೆಂಗೈತೆ ಅಂತ ತಿಳ್ಕೊಳಕ್ಕೆ ಬರ್ತೈತಿ. ಸೊ ಕಷ್ಟ ಅಂತ ಬಂತಂತಂದ್ರೆ ಸೊ ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೆ ನೋಡು, ಅವ್ರನ್ನಷ್ಟು ಬಿಟ್ಟು ಉಳ್ಕಿದಾರೆ ಯಾರು ಸಹಾಯ ಮಾಡಲ್ಲಲ್ಲ. ಸೊ ಅವ್ರ ಬಣ್ಣ ಅವಾಗ ಗೊತ್ತಾಗತ್ತೆ. ಹಿಂಗದನಪ್ಪ, ಸೊ ಹಿಂಗದ ಅಂಥೇಳಿ ಅವ್ರನ್ನ ಚಿಟಿಕೆ ಹೊಡಿಯೋರಾಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ರಿಯಾಲಿಟಿ ಒಳಗೆ ಹೇಳೋದು. ಸೊ ಈ ಕಂಟೆಂಟ್ ಅರ್ಥ ಇಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದೇನು ಹೇಳೋದಪ್ಪ ಅಂತಂತಂದ್ರೆ, ಸೊ ಗೈಸ್ ಈ ಕಂಟೆಂಟ್ ಬಗ್ಗೆ ನಿಮ್ಗೆ ನಾ ಹೇಳಿದ್ದು ಅರ್ಥ ಆಗೈತೆ ಅನಿಸ್ತೈತಿ. ಸೊ ಅರ್ಥ ಮಾಡ್ಕೊಂಡಿರಿ ಅನಿಸುತ್ತೆ. ಸೊ ಏನೇನು ತಪ್ಪಾಗಿದೆ, ಏನೇನು ಸರಿಯಾಗಿ ಹೇಳಿದ್ದೀನಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ನಾ ಹೇಳಿದ್ರಿಂದ ನಿಮಗೆ ಏನು ಅರ್ಥ ಆಯಿತು ಅದನ್ನು ಕಮೆಂಟ್ ಒಳಗೆ ತಿಳಿಸಿ. ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಸೈಡಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾ ಒಂದೊಂದು ಹೇಳ್ತಾ ಇರ್ತೀನಿ. ಸೊ ನನಗೆ ಮಾತ್ರ ನಾ ಹೇಳಿದ್ದೆಲ್ಲ ಕರೆಕ್ಟ್ ಐತಿ, ಪಕ್ಕಾ ರಿಯಾಲಿಟಿ ಒಳಗೆ ಹಿಂಗೆ ಐತಿ. ಸೊ ಅದನ್ನು ನಿಮಗೆ ಹೇಳಿದ್ದೀನಿ. ಸೊ ನಿಮಗೆ ಏನು ಅನಿಸ್ತು ಹೇಳಿ.
ಸೊ ಅಷ್ಟು ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳಿ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ನಾನು. ಸೊ ಜಾಸ್ತಿ ಲೆಂದಿ ಕೊಡಕ್ಕೆ ಹೋಗ್ಬಾರ್ದು, ನಿಮಗೂ ಬೋರ್ ಆಗ್ಬಾರ್ದು, ನನಗೂ ಬೋರ್ ಆಗ್ಬಾರ್ದು. ಲೆಂದಿ ಹೋದ್ರೆ ಯಾರಿಗಾದ್ರು ಬೋರ್ ಆಗುತ್ತೆ. ಸೊ ಅದಕ್ಕೆ ಲೆಂದಿ ಹೇಳೋದು ಬೇಡ, ಸಿಂಪಲ್ ಆಗಿ ಇವ್ರು ಹಿಂಗಿರ್ತಾರೆ, ಇವಾಗ ಹಿಂಗಿರ್ತಾರೆ ಅಂತ ಹೇಳ್ಬಿಟ್ರೆ ನಿಮಗೂ ಅರ್ಥ ಆಗ್ಬಿಡುತ್ತೆ ಸಡನ್ಲಿ. ಸೊ ಅದಕ್ಕೆ ಲೆಂದಿ ಕೊರಿಯೋದು ಬೇಡ. ಸೊ ಅದಕ್ಕಂತ ಹೇಳಿ ಸಿಂಪಲ್ ಆಗಿ ಹೇಳಿ ಜಾಸ್ತಿ ಹೇಳೋದು ಬೇಡ ಅಂತೇಳಿ ಮುಗಿಸ್ಬಿಡ್ತೀನಿ ಅಷ್ಟೇ. ಸಿಂಪಲ್ ಈ ಕಂಟೆಂಟ್ ಬಗ್ಗೆ ಇಷ್ಟ ಹೇಳಿದ್ದೀನಿ. ಸೊ ಇದರಲ್ಲಿ ಏನು ಅರ್ಥ ಆಯ್ತು ಏನು ಬಿಡ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಕಮೆಂಟ್ ಮೂಲಕ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಮುಗಿಸೋ ಮುಂಚೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ಮರಿಬಿಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರುವ ಅಂತ ಹೇಳ್ತಾ ಕಮೆಂಟ್ ಮೂಲಕ ತಿಳಿಸಿ ಅರ್ಥ ಆಯಿತು ಇಲ್ಲ ಅಂತೇಳಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅವನ್ನೆಲ್ಲ ಸ್ಟಾರ್ಟಿಂಗ್ ಏನಿಲ್ಲ ಅವನ್ನೆಲ್ಲ ಮಾಡ್ಕೊಂಡು ಇಟ್ಕೋರಿ. ಸೊ ರಿಯಾಲಿಟಿ ಬ್ಲಾಗ್ಗಳು ಬರ್ತಿರ್ತಾವೆ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ, ಇದೇ ಥರ ಬ್ಲಾಗ್ ಬರ್ತಿರ್ತಾವೆ. ಅಲ್ಲಿವರೆಗೂ ಟಾಟಾ ಬಾಯ್, ಸೀ ಯು.